ಗಂಡನ ಮುಂದೆ ನನ್ಗೆ ಇನ್ನೊಬ್ಬ ಗಂಡಸ ಇಷ್ಟ ಅಂತ ಹೇಳ್ತಿದ್ದೆಲ್ಲ ನೀನ್ ತಲೆಯಲ್ಲಿ ಬುದ್ಧಿ ಇಲ್ವಾ? ಬುದ್ಧಿ ಇರೋದಕ್ಕೆ ನಿಮ್ ಹತ್ರ ಸತ್ಯ ಹೇಳ್ತಿರೋದು. ಮಧು, ನಾನೆಲ್ಲ ಮರ್ತು ನಿನ್ ಜೊತೆ ಆರಾಮಾಗಿದ್ದೀನಿ ತಾನೆ? ಜಾನಿ, ನೀವೇನ್ ಮಾಡ್ತಿದ್ದೀರಾ? ನನಗೆ ಗೊತ್ತು ಮಧು, ಕಾಲೇಜ್ ಡೇಸಲ್ಲಿ ಅವ್ನು ನಿನ್ನಿಂದ ಹೇಗೆ ಸುತ್ತುತ್ತಿದ್ದ ಅಂತ. ನಾನು ಅದನ್ನೆಲ್ಲ ಮರ್ತಿಲ್ವಾ? ಅದ್ ನಂಗೂ ಗೊತ್ತು. ನನ್ ಹಿಂದೆ ಪ್ರೀತಿಗೋಸ್ಕರ ನಾಯಿ ತರ ಸುತ್ತುತ್ತಿದ್ದ. ಅದಕ್ಕೋಸ್ಕರ ನನ್ನ ಹತ್ರ ಬೈಸ್ಕೊಂಡು ಇದ್ದಾನೆ. ತೀರಾ ಕೋಪ ಬಂದಾಗ ಹೊಡೆಸ್ಕೊಂಡು ಇದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಮನೆಗೆ ಯಾಕೆ ಬರ್ಬೇಕು? ಜಾನಿ, ಪಾಸ್ಟ್ ಇಸ್ ಪಾಸ್ಟ್. ಬಿ ಪ್ರಾಕ್ಟಿಕಲ್. ಅವತ್ತು ಅವನ ಹತ್ರ ದುಡ್ಡು ಇರ್ಲಿಲ್ಲ, ಅದಕ್ಕೆ ರಿಜೆಕ್ಟ್ ಮಾಡಿದ್ದೆ. ಆದ್ರೆ ಇವತ್ತು ಅವನು ಕೋಟ್ಯಾಧಿಪತಿ. ಅಂದ್ರೆ ನಿನ್ ಮಾತಿನ ಅರ್ಥ? ನಾನ್ ಮಾಡಿದ ಅವಮಾನನ ಚಾಲೆಂಜ್ ಆಗಿ ತಗೊಂಡು ಶ್ರೀಮಂತ ಆಗಿದ್ದಾನೆ. ಅದಕ್ಕೆ ಅವ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ. ಮಾತ್ಕು ಅವ್ನ ಇಷ್ಟ ಅಂತ ಹೇಳ್ಬೇಡ, ನನಗೆ ಕಷ್ಟ ಆಗುತ್ತೆ. ಯಾಕೆ? ನಿಮ್ಗೆ ಒಂಥರ ದುಡಿಯೋ ಯೋಗ್ಯತೆ ಇಲ್ಲ ಅಂತನಾ? ಮಧು, ನೀನ್ ನನಗೆ ತುಂಬಾ ಇನ್ಸಲ್ಟ್ ಮಾಡ್ತಿದ್ಯಾ. ಇನ್ಸಲ್ಟ್ ಮಾಡಿಸ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ದಿರೋರ್ಗೆ ಇನ್ಸಲ್ಟ್ ಮಾಡಿ ಏನು ಪ್ರಯೋಜನ ಇಲ್ಲ. ನೀವೇನ್ ಹೇಳಿದ್ರು ಅಷ್ಟೇ. ನಾಳೆ ನನ್ನ ಬಾಯ್ ಫ್ರೆಂಡ್ ನನ್ನ ಮನೆಗೆ ಬಂದು ನನ್ನ ಜೊತೆನೆ ಇರ್ತಾನೆ ಅಷ್ಟೇ. ಮಧು, ನಿಂತ್ಕೋ. ಮಧು, ಇದು ನಿನ್ನ ಒಪ್ಪಿನ ಅಂತಾನೆ? ಫೈನಲ್ ಡೆಸಿಷನ್. ನಾಳೆ ಅವ್ನು ಬಂದಾಗ ನಾನ್ಸೆನ್ಸ್ ತರ ಬಿಹೇವ್ ಮಾಡೋದ್ ಬಿಟ್ಟು ಸ್ವಲ್ಪ ಡೀಸೆಂಟ್ ಆಗಿರಿ. ನನಗೆ ಎಲ್ಲಿ ಯಾವಾಗ ಹೇಗಿರ್ಬೇಕು ಅನ್ನೋದನ್ನ ನಿನ್ನಿಂದ ಕಲಿಯೋ ಅವಶ್ಯಕತೆ ಇಲ್ಲ. ನೀನ್ ನನ್ನ ಹೆಂಡತಿಯಾಗಿ ಈ ರೀತಿ ನಡ್ಕೊಳ್ಳೋದು ಸ್ವಲ್ಪ ಇಷ್ಟ ಆಗ್ತಿಲ್ಲ. ಏನ್ ಮಾಡ್ಲಿ? ನೀವ್ ಕಾಲೇಜ್ ಟಾಪರು, ಮುಂದೆ ಲೈಫಲ್ಲಿ ನನ್ನ ಟಾಪ್ ಅಲ್ಲಿ ಇರ್ತೀರಾ ಅನ್ಕೊಂಡ್ ಮದ್ವೆ ಆದೆ. ಆದ್ರೆ ಅವತ್ತಿಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಕೃಷ್ಣ ಮದ್ವೆ ಆಗಿದ್ರೆ ಇವತ್ತು ಫಾರಿನ್ ಅಲ್ಲಿ ಆರಾಮಾಗಿ ಸೆಟಲ್ ಆಗ್ತಿದ್ದೆ. ಇಷ್ಟ ಇಲ್ಲ ಅಂದ್ಮೇಲೆ ಕಷ್ಟಪಟ್ಟು ನಾನು ಯಾಕೆ ಮದ್ವೆ ಆದೆ? ಅವನು ಮದ್ವೆ ಆಗ್ಬೇಕಾಗಿತ್ತು. ನೋಡೋಣ, ನಾಳೆ ಅವ್ನು ಬರ್ತಿದಾನಲ್ಲ, ಮನ್ಸ್ ಚೇಂಜ್ ಆದ್ರೂ ಆಗ್ಬೋದು. ಅಮ್ಮ ಪುಟ್ಪಾಲಿ, ನಾ ಹೋಗಿದ್ ಬರ್ತೀನಿ ಕಮ್ಮೆ. ಸರಿ ಬಾಬಣ್ಣ, ಹುಷಾರು. ಬಾಬಣ್ಣ, ಎಲ್ಲಿಗೆ ಇಷ್ಟೊಂದು ಅಡ್ಜಸ್ಟ್ ಆಗೋಯ್ತಾ ಇದ್ದೀರಿ? ಅದು ಅಡ್ಜಸ್ಟ್ ಅಲ್ಲ ಕಮ್ಮೆ, ಅರ್ಜೆಂಟು. ಹಿಡಿದ್ರೆ ಜಾಡ. ಅದೇ ಎಲ್ಲಿಗೋಯ್ತಾ ಇದ್ದೀರಿ? ಆಮೇಲೆ ಪುಟ್ಪಾಲಿ, ಗಂಟು ಎಲ್ಲಾರು ಹೊಂಟಾಗ ಸೀರೆ ಉಟ್ಕೊಂಡು ಹೆಂಗ್ಸು ಅಡ್ಲಾಕ್ ಬಂದು ಎಲ್ಲಿಗೆ ಅಂತ ಕೇಳಬಾರ್ದು. ಹಂಗ ನೀರಿ ಬಂದ್ರಿ? ಎಲ್ಲಿಗೆ ಹೊಂಟಮ್ಮೆ? ನೀವೇ ಹೇಳಿದ್ರಲ್ಲ, ಗಂಡ್ಸು ಆಚೆ ಹೋಗ್ಬೇಕಾದ್ರೆ ಸೀರೆ ಉಟ್ಟಿರೋ ಹೆಂಗ್ಸು ಅಡ್ಡ ಬಂದಂಗೆಲ್ಲ ಕೇಳಬಾರ್ದು ಅಂತ. ಅದಕ್ಕೆ ನಾನು ನಿಮ್ ತರ ಪಟಪಟಿ ಜಡ್ಡಿ ಹಾಕಬಂದು ಕೇಳ್ತೀನಿ. ಪುಟ್ಪಾಲಿ, ನಿನಗೇನು ತಲೆಗಿಲ್ ಕೆಟ್ಟೋಗಿದ್ದೆ ಹೆಂಗೆ? ಮತ್ತಿನ್ನೇನ್ ಬಾಬಣ್ಣ, ಎಂಡ್ರಾದವಳು ಗಂಡ ಎಲ್ಲೋಯ್ತಾನೆ ಎಲ್ ಬರ್ತಾನೆ ಅಂತ ವಿಚಾರಿಸ್ಕೋಬೇಕು ತಾನೆ. ಇಲ್ಲಾಂದ್ರೆ ನಮ್ಮ ಅತ್ತೆ ಸುಮ್ಮನೆ ಬಿಟ್ಟಾರ. ಅಯ್ಯೋ, ದಡ್ಡು ಬೋಟೆತ್ತದೆ. ನಿನಗೂ ನಮ್ಮ ಮಗುನಿಗೂ ಈಡು ಜೋಡು ಸರಿಯಾಗದೆ. ಅಲ್ಲ, ನಿನಗಾದ್ರೂ ಅಷ್ಟು ಬುದ್ಧಿ ಬೇಡವೊಮ್ಮೆ. ನಾ ಎಲ್ಲಿಗೆ ಹೋದನು? ಇದೇ ಬಾಗಲು ಐತೀನಿ, ಇದೇ ಬಾಗಲು ಒಳಗೆ ಬರ್ತೀನಪ್ಪ. ಬಾಬಣ್ಣ, ನೀವೇನ್ ಬಾಗ್ಲಲ್ಲಿ ಹೋಗಿ ಕಿಟ್ಕಿಲ್ ನುಕ್ಕ ಬತ್ತೀರಿ ಅಂತ ಹೇಳದ್ನ. ಹಂಗೇನಾರ ಮಾಡಿದ್ರೆ ಜನ ನಿಮ್ಮನ್ನ ಕಳ್ಳ ಅನ್ಕೊಂಡು ಎದ್ವತ್ತದು ನಾಲ್ಕು ಬಾರಿಸ್ತಾರೆ. ಎಲ್ಲಿಗೆ ಹೋಯ್ತಾ ಇದ್ದೀರಿ, ಯಾವ ಕೆಲ್ಸದ ಮೇಲೆ ಹೋಯ್ತಾ ಇದ್ದೀರಿ ಅಂತ ಕೇಳ್ದಿ. ಏನ್ ಎಲ್ಲಾನು ನಿನ್ಗೆ ಹೋಗ್ಬಿಟ್ಟ ಮಾಡ್ಬೇಕಾ? ನನ್ಗೆಲ್ಲ ಏಳಿ ಮಾಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಅತ್ತೆಯವ್ರಿಗೆ ಫೋನ್ ಮಾಡ್ತೀನಿ. ಬೇಡ ಕಮ್ಮಿ, ಹೇಳ್ತೀನಿ. ಇವತ್ತು ನಮ್ಮ ಮಧುರ ಅವ್ರ ಬಾಯ್ ಫ್ರೆಂಡ್ ಬರ್ತಾವನೆ. ಅವ್ನ ಮುಖ ಹೆಂಗಿದ್ದದು ಅಂತ ನೋಡಕ್ ಹೋಯ್ತಾವನಿ. ಬಾಬಣ್ಣ, ಮಧುರ ಅವ್ರ ಬಾಯ್ ಫ್ರೆಂಡ್ ಬಂದ್ರೆ ನೀವ್ಯಾಕೆ ಅವ್ರು ನೋಡಕ್ ಹೋಗ್ಬೇಕು? ಈಗ ನಿನ್ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳಕ್ ಟೈಮ್ ಇಲ್ಲ, ಬಂದು ಮಾತಾಡ್ತೀನಿ. ವಾಂಟಿ ಏನಮ್ಮೆ, ನನ್ನನ್ನ ತಡಿಯೋ ಮಟ್ಟಕ್ಕೆ ಬೆಳೆದು ಬಿಟ್ಯಾ? ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಮಾತಲ್ಲಿ ಜಾಗ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಈ ಗೌಡ ಯಾನ ಅಂತ ತೋರಿಸ್ಬೇಕಾಯ್ತದೆ. ಸಿಂಹ ಗರ್ಜಿಸಿದ್ರೆ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸಿದ್ರೆ ನಾಡೇ ನಡುಗ್ತದೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.